ಬಹಳ ದಿನಗಳಿಂದ ನಿರೀಕ್ಷೆ ಇಟ್ಟುಕೊಂಡಿದ್ದ ಕಾಂತಾರ ಒನ್ ಅ ಲೆಜೆಂಡ್. ಸ್ನೇಹಿತರೆ ನಮಸ್ಕಾರ. ಈ ಒಂದು ಸಿನಿಮಾಕ್ಕೆ ಆ ಹೋಗ್ತಾ ಇದ್ದೀನಿ ನಾನು. ಇದು ಸಿನಿ ಪೊಲೀಸ್ ಸಿಟಿ ಸೆಂಟರ್ ಇಂದ ಹೋಗ್ತಾ ಇದ್ದೀನಿ. ಹೇಗಿದೆ, ಬಹಳ ಕ್ರೇಜ್ ಅಲ್ಲಿ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಯಾರು ನೋಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಸ್ಟಾರ್ಟಿಂಗ್ ಡೇನೆ ಹೋಗ್ಬೇಕು ಅನ್ಕೊಂಡೆ, ಟಿಕೆಟ್ ಸಿಗ್ಲಿಲ್ಲ. ಇವತ್ತು 3ನೇ ದಿನ. ಸೊ ನಿನ್ನೆ ರಾತ್ರಿ 10 ಗಂಟೆ ಒಂದು ಶೋಗೆ ನಾವು ಹೋಗ್ತಾ ಇದ್ದೀವಿ. ಹೇಗಿದೆ ಎಂತ ಇಲ್ಲ ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ. 2 ದಿನದ ಮೊದಲೇ ಟಿಕೆಟ್ ಬುಕ್ ಮಾಡಿದ್ದೆ. ಸಾಕಷ್ಟು ರಶ್ ಇತ್ತು, ಟಿಕೆಟ್ ಸಿಕ್ಕಿರ್ಲಿಲ್ಲ, ಅಂತೂ ಸಿಕ್ಕಿತು, ಹೋದ್ವಿ. ನೋಡಿ ತುಂಬಾ ಚೆನ್ನಾಗಿದ್ದಾರೆ. ಓಕೆನಾ, ಎಲ್ಲರಿಗೂ ಒಂದು ಕ್ರೇಜ್ ಇದೆ, ಹೇಗಿದೆ ಹೇಗಿದೆ ಅನ್ನೋದು. ಇನ್ನು ಕೆಲವರು ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಸ್ನೇಹಿತರೆ. ಅವರು ಸಿನಿಮಾ ನೋಡ್ಲಿಕ್ಕೆ ಬಂದ್ರು ಅಥವಾ ಇಲ್ಲಿ ಬಂದ ಮೇಲೆ ಸಿನಿಮಾ ನೋಡಿದ್ರು. ಅವರನ್ನೇ ಕೇಳೋಣ ಸ್ನೇಹಿತರೆ, ಬನ್ನಿ ನಾವು ಈಗ ಅವರನ್ನ ಮಾತಾಡ್ಸೋಣ. ರಿಷಬ್ ಶೆಟ್ಟಿ ಸಿನಿಮಾ ಅಂದ ತಕ್ಷಣ ನೆನಪಿಗೆ ಬರುವುದು ಕಾಂತಾರ. ಅದರಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ, ನಮ್ಮ ನಾಡು ಸಂಸ್ಕೃತಿಯ ಬಗ್ಗೆ ಒಂದು ಹೇಳುವಂತ ಒಂದು ವಿಷಯ ಇದ್ದೇ ಇರುತ್ತೆ ಅಂತ ಗೊತ್ತು. ಅದೇ ತರ ಕಾಂತಾರ ಒನ್ನಲ್ಲೂ ಕೂಡ ಇರ್ಬೋದು ಅನ್ನೋ ನಿರೀಕ್ಷೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಲ್ಲೂ ಇದೆ. ನೋಡುವ ಸ್ನೇಹಿತರೆ, ನೋಡಿ ಆದ್ಮೇಲೂ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನಮಸ್ತೆ. ಟೈಮ್ ಈಗ 10:10 ರಾತ್ರಿ 10 ಗಂಟೆ. ಈಗ ನಾವು ಕಾಂತಾರ 1 ಸಿನಿಮಾಗೆ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ ರಶ್ ಎಷ್ಟಿದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಈ ಒಂದು ಫಿಲ್ಮಿಗೆ ಬಂದಿದ್ದೀರಾ. ಇದು ಒಂದು ಕ್ರೇಜ್ ಅಂತೆ, ಹೇಗಿದೆ ಅಂತ ಈಗ ನಾವು ಹೋಗ್ತಾ ಇದ್ವಿ, ನೋಡುವ ಬನ್ನಿ. ಲೆಜೆಂಡ್ ಕಾಂತಾರ ಒನ್ ಈ ಸಿನಿಮಾ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಬಿಡುಗಡೆ ಆಗಿದೆ. ಮೊನ್ನೆ ವಿಜಯದಶಮಿ ಅಕ್ಟೋಬರ್ 2ರಂದು ಬಿಡುಗಡೆ ಆಯಿತು. ಇವನ್ನು ಫಾರಿನ್ ನಲ್ಲಿ ಕೆಲವು ಅರಬ್ ಕಂಟ್ರಿಗಳಲ್ಲಿ ಕೂಡ ಬಿಡುಗಡೆ ಆಗಿದೆ. ನೋಡಿ ಫುಲ್ ರಶ್. ಹೊಂಬಾಳೆ ಫಿಲ್ಮ್ಸ್ ಅಂಡ್ ರಿಷಬ್ ಶೆಟ್ಟಿ ಹೀರೋ ಅಂಡ್ ರುಕ್ಮಿಣಿ ಹೀರೋಯಿನ್ ಆಗಿ ಅಭಿನಯಿಸ್ತಾ ಇರುವ ಈ ಚಿತ್ರ ತುಳುನಾಡಿನ ಒಂದು ಕಥೆಯನ್ನ ಅಥವಾ ದೈವಾರಾಧನೆಯನ್ನ ಬಿಂಬಿಸುವಂತ ಒಂದು ಚಿತ್ರ. ಇವರನ್ನ ಮಾತಾಡ್ಸುವ. ಬೆಂಗಳೂರಿಂದ ಬಂದಿದ್ದೀವಿ. ಏನೋ ಇಲ್ಲಿ ಆಯ್ತು ಆದ್ರೆ ಇಲ್ಲೇ ಸಿನಿಮಾ ನೋಡ್ಬೇಕು ಕಾಂತಾರ ಅಂತ ಅನ್ಸ್ಬಿಡ್ತು. ಅದಕ್ಕೋಸ್ಕರ ಬಂದು ಇಲ್ಲಿ ನೋಡ್ಬೇಕು. ಬೆಂಗಳೂರಲ್ಲಿ ನೋಡಕ್ ಟೈಮ್ ಸಿಗ್ಲಿಲ್ಲ ನಮ್ಗೆ, ಅಲ್ಲಿ ಕೆಲಸ ಜಾಸ್ತಿ. ಇಲ್ಲಿ ಫ್ರೀ ಟ್ರಿಪ್ ಬಂದಿದ್ವಿ, ಅದಕ್ಕೋಸ್ಕರ ಬಂದು ಇಲ್ಲಿ ನೋಡ್ತಾ ಇದ್ವಿ. ಖುಷಿಯಾಗಿದೆ. ಸೊ 2.5 ತಾಸಿನ ಕಾಂತಾರ ಒನ್ ಅ ಲೆಜೆಂಡ್ ಅನ್ನೋ ಹೈಲೈಟ್ ಅಲ್ಲಿ ಮಿಂಚುತ್ತಾ ಇರುವ ಒಂದು ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಬರ್ತಾ ಇರುವಂತ ಚಿತ್ರ. ಮೊದಲ ಅರ್ಥದಲ್ಲಿ ಸ್ವಲ್ಪ ತಮಾಷೆಯಾಗಿ ಕಲಿತಾ ಹೋಗುತ್ತೆ. ಅದರ ನಂತರ ಒಂದು ಇಂಟರ್ವೆಲ್ ಆದ್ಮೇಲೆ ಒಂದು ನಿಜವಾದ ಕಥೆಯನ್ನ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿಯ ದೈವಾರಾಧನೆಯನ್ನ ಎಷ್ಟು ನಂಬಬೇಕು ನಂಬಬಾರದು ಅಂತ ಅನ್ನೋರಿಗೆ ಈ ಒಂದು ಕತೆ ಹೇಳ್ತಾ ಇದೆ. ಒಂದು ಒಳ್ಳೆ ಗ್ರಾಫಿಕ್ಸ್, ಎಡಿಟಿಂಗ್, ಸೀನರಿ ಸೂಪರ್ ಆಗಿದೆ ಸ್ನೇಹಿತರೆ. ಅಂಡ್ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಕೂಡ ಸಖತ್ ಆಗಿದೆ. ನೆಕ್ಸ್ಟ್ ಅಂದ್ರೆ ಹಾಫ್ ನಂತರ ಸ್ವಲ್ಪ ಫೈಟಿಂಗ್ಗಳೇ ಜಾಸ್ತಿ ಇದೆ ಅನಿಸ್ತಾ ಇದೆ. ಕಾಡಿನ ಮಕ್ಕಳು ದೈವವನ್ನ ನಂಬುವಂತ ಚಿತ್ರ. ರಿಷಬ್ ಶೆಟ್ಟಿ ಅಂಡ್ ಅವರ ತಂಡ ಸಾಕಷ್ಟು ಶ್ರಮವನ್ನ ವಹಿಸಿದೆ ಅನಿಸ್ತಾ ಇದೆ. ಆದ್ರೂ ಕೊನೆಯಲ್ಲಿ ಅನ್ಸೋದು ಏನೋ ಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೂ ಒಮ್ಮೆ ಹೋಗಿ ನೋಡ್ಬೋದು. ಎಲ್ಲವೂ ಓಕೆ.